ಕರ್ನಾಟಕ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಸಾರಿ ಇದು ಜನರ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಚ್ಛೆ ಬರುತ್ತೆ. ಇಲ್ಲಿ ಎಲ್ಲ ನಾವು ಮಾಡಿದ ಕೆಲಸ, ನಮ್ಮ ಸರ್ಕಾರನ ಎಷ್ಟು ಟೀಕೆ ಮಾಡಿದ್ರು, ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಈ ಯೋಜನೆಗಳನ್ನ ಬಿಟ್ಟಾಗ BJP ಅವರು ಈ ಯೋಜನೆಗಳು ಮಾಡೋಕ್ಕೆ ಆಗಲ್ಲ, ನೀವೆಲ್ಲ ಜನರನ್ನ ಮೋಸ ಮಾಡ್ತಿದ್ದೀರಿ ಅಂತಂದರು. ಆದರೆ ಈ ಕಾಂಗ್ರೆಸ್ ರಕ್ತ ಯಾವತ್ತು ಮೋಸ ಮಾಡೋ ರಕ್ತ ಅಲ್ಲ. ಏನು ಮಾತು ಕೊಟ್ಟಿದ್ದೀವೋ ಅದೇ ರೀತಿಯಲ್ಲಿ ಇವತ್ತು ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆಯಲ್ಲಿ ಎಲ್ಲ ಏನು ನಮ್ಮ ಸರ್ಕಾರ ಬಂದಿದ್ದ 6 ತಿಂಗಳಿಗೆ ಈ 5 ಯೋಜನೆಗಳನ್ನ ನಾವೆಲ್ಲ ಮಾಡಿ ಫಲಾನುಭವಿಗಳು ತಾವೆಲ್ಲ ನಮ್ಮ ಕಣ್ಣು ಮುಂದೆನೆ ಕುಂತಿದ್ದೀರಿ. ಇವತ್ತಿನ ದಿನಮಾನದಲ್ಲಿ ನಮ್ಮ ಬಳ್ಳಾರಿ ಕ್ಷೇತ್ರಕ್ಕೊಂದೇ ನಮ್ಮ ಗೃಹಲಕ್ಷ್ಮಿಯಲ್ಲಿ ಪ್ರತಿ ತಿಂಗಳು 15 ಕೋಟಿ ರೂಪಾಯಿ ಬಳ್ಳಾರಿ ವಿಧಾನಸಭಾ ಕ್ಷೇತ್ರಕ್ಕೊಂದೇ ನಮ್ಮ ಸರ್ಕಾರದ ಕಡೆಯಿಂದ ಫಲಾನುಭವಿಗಳ ಅಕೌಂಟ್ಗೆ ಸೇರ್ತಿದೆ. ಮತ್ತು ಅನ್ನಭಾಗ್ಯದಲ್ಲಿ ಪ್ರತಿ ತಿಂಗಳು ಅನ್ನಭಾಗ್ಯದಲ್ಲಿ ಇಷ್ಟುವರೆಗೆ ಅನ್ನಭಾಗ್ಯದಲ್ಲಿ 4 ಕೋಟಿ ರೂಪಾಯಿ ನಮ್ಮ ಫಲಾನುಭವಿಗಳಿಗೆ ಸೇರಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೀನಿ. ಅದರ ಜೊತೆಗೆ ಬಳ್ಳಾರಿ ನಗರ ಕ್ಷೇತ್ರಕ್ಕೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಏನು ಉಚಿತ ಕರೆಂಟನ್ನು ತಾವು ಪ್ರತಿ ತಿಂಗಳು ಪಡಿತಿದ್ದೀರೋ 38 ಕೋಟಿ ರೂಪಾಯಿ ಇವತ್ತುವರೆಗೆ ತಮಗೆಲ್ಲ ಫಲಾನುಭವಿಗಳಿಗೆ ನಮ್ಮ ಸರ್ಕಾರದ ಕಡೆಯಿಂದ ಸಿಕ್ಕಿರೋದು. ಇಷ್ಟೆಲ್ಲ ಮಾಡ್ತಿದ್ದಾರೆ. ಈ ಯಾವತ್ತು ನಮ್ಮ ಯೋಜನೆಗಳು ಈ ಎಲ್ಲ ಸಕ್ಸಸ್ ಆದವು, BJP ಅವ್ರ ರಾಗ ಇನ್ನೊಂದು ಬಂತು. ಎಲ್ಲ ದುಡ್ಡನ್ನೆಲ್ಲ ತಗೊಂಡೋಗಿ ಜನರಿಗೆ ಫ್ರೀಯಾಗಿ ಉಚಿತವಾಗಿ ಕೊಡ್ತಿದ್ದಾರೆ. ಆದರೆ ಅಭಿವೃದ್ಧಿ ಕಡೆ ಗಮನನೇ ಇಲ್ಲ ಕಾಂಗ್ರೆಸ್ಗಂತೇಳಿ. ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ BJP ಅವರಿಗೆ, ಜನ ದುಡ್ಡನ್ನು ಜನಕ್ಕೆ ತೊಗೊಂಡೋಗಿ ಕೊಡ್ತಿದ್ದೀವಿ ಹೊರತು ಯಾರ ಅಪ್ಪನ ಮನೆ ಜೋಬಿಂದ ನಾವು ತಗೊಂಡೋಗಿ ಕೊಡ್ತಾ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಸ್ನೇಹಿತರೆ. ಯಾಕಂದರೆ ನಿಮ್ಮ ದುಡ್ಡು, ನಿಮ್ಮ ಕಷ್ಟವನ್ನು ಮತ್ತೆ ತಿರುಗಿ ಯಾರ್ಯಾರೋ ಕಾಂಟ್ರಾಕ್ಟರ್ ಕೈಯಲ್ಲಿ, ರಾಜಕಾರಣಿಗಳ ಕೈಯಲ್ಲಿ ಹೋಗ್ದಂಗೆ ಜೋಪಾನವಾಗಿ ತಗೊಂಡ್ಬಂದು ಮತ್ತೆ ಆ ಬಡ ಜನರಿಗೆ ಸೇರಿಸೋ ಕೆಲಸ ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಮಾಡ್ತಿದ್ದಾರೆ. ಅದನ್ನು ನೋಡ್ತಾ ಈ BJP ಅವರಿಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅಭಿವೃದ್ಧಿ ಕಡೆಗೆ ಬಂದರೆ BJP ಸರ್ಕಾರದವರು ಕೋರ್ಟನ್ನು ಕಟ್ಟಿ 2-3 ವರ್ಷದಿಂದ ಬಿಟ್ಟೋಗಿದ್ರು. ಇನ್ನೊಂದು ವರ್ಷ ಆಗಿದ್ರೆ ಆ ಕೋರ್ಟ್ ಹಾಳು ಬಿದ್ದು ಹೋಗ್ತಿತ್ತು. ಅಂತ ಕೋರ್ಟ್ಗೆ, ಬಳ್ಳಾರಿ ಕೋರ್ಟ್ಗೆ ನಾವಾಗ್ಲಿ ನಾಗೇಂದ್ರಣ್ಣವರಾಗ್ಲಿ 22 ಕೋಟಿ ರೂಪಾಯಿನ ತಗೊಂಡು ಬಂದು ಆ ಕೋರ್ಟನ್ನು ಮರು ಚಾಲನೆಯನ್ನು ಮಾಡಿ ಇವತ್ತಲ್ಲಿ ಕೆಲಸಗಳು ಶುರುವಾಗಿದೆ ಸ್ನೇಹಿತರೆ. ಅದರ ಜೊತೆಯಲ್ಲಿ HR ಗವಿಯಪ್ಪ ವೃತ್ತದಿಂದ APMC ವೃತ್ತಕ್ಕೆ APMC ವೃತ್ತಕ್ಕೆ 11 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೋಡನ್ನು ಹಾಕ್ತಿದ್ದೀವಿ. ಈ ದುಡ್ಡನ್ನು ಸರ್ಕಾರದ ಕಡೆಯಿಂದನೇ ಬಂದಿದೆ. ಏನೇ ಅಭಿವೃದ್ಧಿ ಕಾರ್ಪೊರೇಷನ್ಗೆ ನಾವಾಗಲಿ ನಾಗೇಂದ್ರಣ್ಣವರಾಗಲಿ ಕುಂತು ಬಡ್ಜೆಟಲ್ಲಿ ನಮ್ಮ ಕಾರ್ಪೊರೇಷನ್ಗೆ ಅನೌನ್ಸ್ ಮಾಡ್ಕೊಂಡು ಬಂದಿವಿ. ಈಗ ಎಲೆಕ್ಷನ್ ಇದೆ, 1-2 ತಿಂಗಳು ಕೆಲಸ ಮಾಡೋಕ್ಕಾಗಲ್ಲ. ಆ ಕೆಲಸ ಎಲೆಕ್ಷನ್ ಆಗಿದ ತಕ್ಷಣ ನಾವು ಆ ಕೆಲಸಗಳೆಲ್ಲ ಶುರು ಮಾಡ್ಕೊತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದರ ಜೊತೆಯಲ್ಲಿ 6072 ಪಟ್ಟವನ್ನು ನಾನು ಏನು ಮಾತು ಕೊಟ್ಟಿದ್ದೆ, ನೀವು ನನಗೆ ಓಟ್ ಹಾಕಿ ಗೆಲ್ಸ್ಕೊಡಿ, ನಮ್ಮ ಪ್ರತಿ ಮಹಿಳೆಗೆ ಯಾರು ಪಟ್ಟಗಳಿಲ್ಲ ಅವ್ರಿಗೆಲ್ಲ ಪಟ್ಟ ಮಾಡಿಕೊಡ್ತೀನಿ ಅಂತ ಹೇಳಿ ಪ್ರತಿಯೊಬ್ಬರು ಗೆದ್ದ ಮೇಲೆ 5ನೇ ವರ್ಷಕ್ಕೆ ಕಾಲಿಟ್ಟಾಗ ಎಲೆಕ್ಷನ್ 2-3 ತಿಂಗಳಿದ್ದಾಗ ಪಟ್ಟಗಳು ಹಂಚ್ತಾರೆ. ಆದರೆ ಈ ಭರತ್ ರೆಡ್ಡಿ ನಿಮಗೆ ಕೊಟ್ಟಿದ್ದ ಮಾತು ಕೊಟ್ಟಂತೆ ನಾನು ಗೆದ್ದ 8 ತಿಂಗಳಿಗೆ 6072 ಪಟ್ಟವನ್ನು ನಾನು ರೆಡಿ ಮಾಡಿಸಿದ್ದೀನಿ. ಅದು ಅತಿ ತ್ವರಿತವಾಗಿ ತಮ್ಮ ಮನೆಗೆ ಮುಟ್ಟಿಸ್ಕೊಡ್ತೀನಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತೆ ಇನ್ನೊಂದು ಮಾತು ಕೊಟ್ಟಿದ್ದೆ ನಾನು ಎಲೆಕ್ಷನ್ ಟೈಮಲ್ಲಿ, ನಮ್ಮ ಹೆಣ್ಣು ಮಕ್ಕಳಿಗೆ ಯಾರ್ಯಾರು ಮನೆ ಇಲ್ಲ ಅವ್ರಿಗೆಲ್ಲ ಮನೆ ಮಾಡಿಕೊಡ್ತೀನಿ ಅಂತ ಹೇಳಿ. ಅದ್ರ ಬೆನ್ನಲ್ಲೇ ನಾವು ಬೆನ್ನತ್ತಿ ಜಮೀರ್ ಅಹಮದ್ ಖಾನ್ ಅವರಿಗೆ, ಜಮೀರಣ್ಣವ್ರಿಗೆ ಮತ್ತು ನಾಗೇಂದ್ರಣ್ಣವ್ರಿಗೆ ಬೆನ್ನತ್ತಿ ನಾವೇನು ಮುಂಡ್ರಿಗೆಯಲ್ಲಿ 5616 ಮನೆಯನ್ನ ಕಟ್ತಿದ್ದೀವೋ ಅದರಲ್ಲಿ 800 ಮನೆಗಳು ಅವಾಗೇ ರೆಡಿ ಆಗಿದೆ. ಭಾಳಷ್ಟು ಮಂದಿ ಹೆಣ್ಮಕ್ಳು ನಮ್ಮ ತಾಗ ಬಂದಾಗ ಕೇಳ್ತಿದ್ರು, ಅಣ್ಣ ಮನೆಗಳು ಕಟ್ಟಬೇಕಂದ್ರೆ ನಮಗೆ ಬರಬೇಕಂದ್ರೆ ದುಡ್ಡು ಕಟ್ಟಬೇಕೇನೋ ಅಂತೇಳಿ. ನೀವು 1 ರೂಪಾಯಿ ಕಟ್ಟೋ ಅವಶ್ಯಕತೆ ಇಲ್ಲ. ಪ್ರತಿ ರೂಪಾಯಿ ಸರ್ಕಾರದ ಕಡೆಯಿಂದ ನಾವೇ ತಗೊಂಡ್ಬಂದು ಉಚಿತವಾಗಿ ನಿಮ್ಮನ್ನೇನವತ್ತು ಹೊಸ ಮನೆಯಲ್ಲಿ ಗೃಹ ಪ್ರವೇಶ ಮಾಡಿಕೊಡ್ತೀನಿ ಅಂತೇಳಿ ಭರತ್ ರೆಡ್ಡಿ ಮಾತು ಕೊಟ್ಟಿದ್ದೀನೋ, ನಿಮ್ಮ ತಮ್ಮ ಮಾತು ತಪ್ಪಲ್ಲ. ಆ ಮನೆಯಲ್ಲಿ ಗೃಹ ಪ್ರವೇಶ ಮಾಡಿಕೊಡೋ ಜವಾಬ್ದಾರಿ ನಿಮ್ಮ ತಮ್ಮಂದಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದರ ಜೊತೆಯಲ್ಲಿ BJP ಅವರು ಅಭಿವೃದ್ಧಿ ಕುಂಠಿತಗೊಂಡಿದೆ ಅಂತಂದ್ರು. ನಾನು ಗೆದ್ದ 9 ತಿಂಗಳಿಗೆ ಬಳ್ಳಾರಿ ಕ್ಷೇತ್ರಕ್ಕೆ ಒಟ್ಟು 110 ಕೋಟಿ ರೂಪಾಯಿ ಅನುದಾನವನ್ನು ತಂದಿದ್ದೀನಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.